ಈ ಕನ್ನಡ ಕ್ಲಾಶರ್ಸ್. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ನಮ್ಮದು ಕ್ಲಾನ್ ಕ್ಯಾಪಿಟಲ್ದು ನಾನು ಈಸಿಯಾಗಿ ಯಾವ ಥರ 3 ಸ್ಟಾರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಕೊಡ್ತೀನಿ ಬರ್ರಿ. ನೋಡಿರಿ, ನಮ್ಮ ಕ್ಲಾನ್ ಈ ಥರ ಇದೆ. ಕ್ಲಾನ್ ಕ್ಯಾಪಿಟಲ್ ಯಾರೋ ಅಟ್ಯಾಕ್ ಹೊಡೆದಿದ್ದಾರೆ ನೋಡಿರಿ. ಆರ್ಮಿ ನಮ್ಮದು ಇದರ ಆರ್ಮಿ ಇದೆ. ಯಾರೋ ಒಂದು ಅಟ್ಯಾಕ್ ಹೊಡೆದು ಬಿಟ್ಟಿದ್ದಾರೆ. ಇದರಲ್ಲಿ ಸೂಪರ್ ಬಲೂನು ತೆಗಿಯೋಣ. ಆಗ್ರಾಡರ್ ತಗೊಳ್ಳೋಣ ಬರ್ರಿ. ಇದನ್ನು ಆಗ್ರಾಡರು ಇನ್ನೇನು ಸಾಕು, 3 ಅಷ್ಟೇ. ಬನ್ನಿ ಗೈಸ್, ಅಟ್ಯಾಕ್ ಹೋಗೋಣ. ನೋಡಿರಿ, ಈ ಥರ ಹೊಡೆದಿದ್ದಾನೆ. ಇದರಲ್ಲೆಲ್ಲ ನೋಡಿ, ಒಂದು ಅಟ್ಯಾಕಲ್ಲಿ ಸ್ಪೆಲ್ ಯೂಸ್ ಮಾಡಿದ್ರೆ ಇನ್ನೊಂದು ಅಟ್ಯಾಕ್ನೂ ಅದು ಯೂಸ್ ಆಗುತ್ತೆ ಸ್ಪೆಲ್ಲು. ಏನಿಲ್ಲ ಗೈಸ್, ಇಲ್ಲಿ ನೋಡಿರಿ ವಾಲ್ ಓಪನ್ ಮಾಡೋಣ. ಇದು ಆಗ್ರಾಡರ್ನ ಫುಲ್ಲು ಡಿಪ್ಲಾಯ್ ಮಾಡಿಬಿಡೋದು. ಒಂದೇ ತಾವು ಬಿಟ್ಟರೆ ಒಂಥರ ಆಗುತ್ತೆ. ಇಲ್ಲಿ ಸ್ಕೆಲಿಡನ್ ಸ್ಪೆಲ್ ಹಾಕೋಣ 2. ಅಂದರೆ ಒಂದೇ ತಾವು ಬಾಂಬ್ ಬ್ಲಾಸ್ಟ್ ಆಗಿ ಡಿಫೆನ್ಸ್ ಕೊಡೋದೆಲ್ಲ ಡ್ಯಾಮೇಜ್ ಆಗೋದಿಲ್ಲ. ಎಲ್ಲ ಡಿಫೆನ್ಸ್ಗಳು ಒಂದೊಂದು ಕೊಯ್ತು ಅಂತ ಅಂದರೆ ಒಂದೊಂದು ಡಿಫೆನ್ಸ್ ಹತ್ರನೂ ಬಾಂಬ್ ಬ್ಲಾಸ್ಟ್ ಆಗಿ ವ್ಯಾಲ್ಯೂಸ್ ಅನೇ ಸಿಗುತ್ತೆ. ಆಲ್ಮೋಸ್ಟ್ ನನ್ನ ಅನಿಸಿಕೆ ಹಂಗೆ 20% ಅವರ್ ಮಾಡಿದ್ರೆ ನಾನು 2 ಅಟ್ಯಾಕು. ಇದು ಮ್ಯಾಕ್ಸ್ ಬೇಸು, ಇದು ನಂಬರ್ 1. ನಿಮಗೆಲ್ಲ ಗೊತ್ತಿರ್ಬೋದು, ಒಂದೊಂದ್ಸಲಿ 4 ಅಟ್ಯಾಕ್ 5 ಅಟ್ಯಾಕ್ ಹೊಡಿಬೇಕಾಗುತ್ತೆ. ಇದು ನನ್ನ ಅನಿಸಿಕೆ ಹಂಗೆ ನೆಕ್ಸ್ಟ್ ಇನ್ನೊಂದು ಅಟ್ಯಾಕಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಈ ಥರ ಸ್ಟ್ರಾಂಗ್ ಇದೆ. ನಾರ್ಮಲಿ ತೋರಿಸ್ಕೊಂಡು ಬಿಡ್ತೀನಿ ಬರ್ರಿ. ಮಾಮೂಲಿ ಚೇಂಜ್ ಆದ ಇಟ್ಗೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನು ಅಲ್ಲ. ನೋಡ್ರಿ, ಅದು ಯಾವ ಥರ ಡ್ಯಾಮೇಜ್ ಮಾಡುತ್ತೆ ಅದು ಅಂತ ಅಷ್ಟೇ ಗೈಸ್. ಎಷ್ಟು 46%. ನೋಡಿರಿ, 46 ಬಂದೈತೆ ಅಂದರೆ ಲಕ್ ಅಂತಲೇ. ಬರೀ ಇನ್ನೊಂದ್ಸಲಿ ಅಟ್ಯಾಕ್ ಹೋಗೋಣ. ಈ ಸಲ ಫುಲ್ಲು ಫಿನಿಶ್ ಆಗಬೇಕು. ನೋಡ್ರಿ, ವ್ಯಾಲ್ಯೂ ಅಂದರೆ ಒಂದು ಕಡೆಯಿಂದ ಫನಲ್ ಮಾಡ್ಕೊಂಡು ಹೋಗೋ ಥರ. ಇವೆಲ್ಲ ಎಲ್ ಡಿಫೆನ್ಸ್ ಮೇಲೂ ಅದು ಸ್ಕೆಲಿಡನ್ ಸ್ಪೆಲ್ ಆಗ್ತೆ. ಇಲ್ಲೊಂದು ಸೂಪರ್ ಮೈನರು, ಅದಾದಮೇಲೆ ಆಗ್ರೈಡರು, ಆಮೇಲೆ ಇನ್ನೊಬ್ಬ ಸೂಪರ್ ಮೈನರು. ಇಲ್ಲ ಡಿವೈಡ್ ಒಂದೇ ಬಿಡಬಾರ್ದು ಗೈಸ್, ಅವಾಗಲೇ ಹೇಳಿದ್ಮೇಲೆ ಆ ಥರ. ಈ ಸ್ಪೆಲ್ಲು ಎಲ್ಲ ಅಲ್ಲಂತ ಗುಡ್ಡೆ ಬಂದು ಅಂತ ನಮಗೆ. ನೋಡಿರಿ, ಸ್ಕೆಲಿಡನ್ ಎಷ್ಟು ಓಪನ್ ಆಗ್ತಿದ್ದಾವೆ. ಡಿಫೆನ್ಸ್ನೂ ಹೊಡೆದಾಕ್ಬಿಟ್ರು. ಈ ಸೂಪರ್ ಡ್ರ್ಯಾಗನ್ ಒಂದಿದೆ, ಹೆಂಗಾಗುತ್ತೋ ನೋಡ್ಬೇಕು ಗೈಸ್. ನನ್ನ ಅನಿಸಿಕೆ ಹಂಗೆ 3 ಸ್ಟಾರ್ ಗೈಸ್. ಸೂಪರ್ ಮೈನರ್ ಬದುಕಿದ್ದಾರೆ 4, ಈ ಕಡೆ 3 ಇದ್ದಾರೆ, ಇಲ್ಲೊಬ್ಬ ಇದ್ದಾರೆ ನೋಡ್ರಿ. ಅದಾದಮೇಲೆ ಸ್ಕೆಲಿಡನ್ಗಳು ಬದುಕಿದ್ದಾವೆ. ಅವೇನು ಡ್ಯಾಮೇಜ್ ಮಾಡೋ ಥರ ಫ್ಲ್ಯಾಶ್ ಡ್ಯಾಮೇಜ್ ಮಾಡೋದಿಲ್ಲಿದೆ ನೋಡ್ರಿ ಗೈಸ್. ಈ ಕಡೆ ಲಾಸ್ಟ್ ಇದೆಯಲ್ಲ ಡಿಫೆನ್ಸು. ಸಿಂಗಲ್ ಇನ್ಫಿರ್ನ ಒಂದೇ ಒಂದು ಇದ್ದಿದ್ರೆ ಡ್ರ್ಯಾಗನ್ ಇಲ್ದಲೆ ಬರೀ ಸ್ಕೆಲಿಡನ್ನೇ ಹೊಡೆದಾಕ್ಬಿಟ್ರಿ ಅವು. ಇನ್ನೂ 1.5 ನಿಮಿಷ ಟೈಮ್ ಇದೆ, ಆರಾಮಾಗಿ ಅಷ್ಟೇ ಗೈಸ್. 3 ಅಟ್ಯಾಕ್ ಅಷ್ಟೇ. ಅವ್ರು ಇನ್ನೊಂದು ಫಸ್ಟ್ ಅಟ್ಯಾಕ್ ಯಾರೋ ಹೊಡೆದಿದ್ರು ನಮ್ಮ ಟೀಮಲ್ಲಿ. ಅದಾದ್ಮೇಲೆ ನಾನು 2 ಅಟ್ಯಾಕ್ ಹೊಡೆದೆ. ಮೇನ್ ಬೇಸ್, ನಂಬರ್ 1 ಬೇಸ್. ಎಲ್ಲ 3 ಸ್ಟಾರ್ ಮಾಡಾದ್ಮೇಲೆ ಓಪನ್ ಆಗೋ ಬೇಸ್ ಇದು. ಇನ್ನು 2 ಸೂಪರ್ ಮೈನರ್ ಬದುಕಿದ್ದಾರೆ. ಬರ್ರಿ, ನಮಗೆ 5 ಅಟ್ಯಾಕ್ ಕೊಡ್ತಾರೆ. ಇವಾಗ ನಾವು ಒಂದು 3 ಸ್ಟಾರ್ ಮಾಡಿದ್ರೆ 6 ಅಟ್ಯಾಕ್, 1 ಅಟ್ಯಾಕ್ ಎಕ್ಸ್ಟ್ರಾ ಕೊಡ್ತಾರೆ ನೋಡಿರಿ. 5 ಅಟ್ಯಾಕ್ ಇತ್ತು, ನಾನು 2 ಮಾಡಿದ್ದೀನಿ, ಆದರೂ 4 ಅಟ್ಯಾಕ್ ಇದೆ. ಇನ್ನು ಇಲ್ಲ ಚೇಂಜ್ ಐತೆ ಇಲ್ಲ. ಇದು ಬ್ಯಾಕ್ ಬರಬೇಕು ಗೈಸ್. ಬ್ಯಾಕ್ ಬಂದು ನೋಡಿರಿ, ಇವಾಗ ಕ್ಲಿಯರ್ ಆಯಿತು ನೋಡಿರಿ. ನೆಕ್ಸ್ಟ್ ಇದು ಸ್ಟಾರ್ಟ್ ಆಗಿದೆ ನೋಡಿರಿ. ಇದೆಲ್ಲ 3 ಸ್ಟಾರ್ ಹೊಡೆದ್ರೆ ಅದು ಮೇಯ್ನ್ ಇವಾಗ ಹೊಡೆದ್ನಲ್ಲ ಅದು ಬೇಸ್ ಓಪನ್ ಆಗುತ್ತೆ. ಲಾಸ್ಟ್ ಬೇಸ್ ಮೇಲೆ ಹೊಡೆಯೋಣ ಬರ್ರಿ. 9450. ಇಲ್ಲೊಬ್ಬ ಮೈನರು, ಅಲ್ಲ ಸೂಪರ್ ಮೈನರ್, ಅಂದರೆ ನಾನು ಮೈನರ್ ಅಂತ ಇದ್ದೀನಿ. ಇಲ್ಲೆರಡು ಸ್ಕೆಲಿಡನ್ ಸ್ಪೆಲ್ಲು. ಕಡೆ ಒಂದು ಕಡೆಯಿಂದ ಪಾತಿಂಗ್ ಮಾಡಬೇಕು. ಆಗ್ರೈಡರು, ಸೂಪರ್ ಮೈನರ್ ಒಂದೇ ಕಡೆ ಮಾತ್ರ ಬಿಟ್ಬಾರ್ದು ಗೈಸ್, ಡಿವೈಡ್ ಆಗೋ ಥರ ಬಿಡಬೇಕು. ಈ ಸ್ಪೆಲ್ಲು ಇಲ್ಲ ಹಾಕೋಣ ವೀಕರ್ ಟವರ್ ಹತ್ರ. ಇನ್ನೂ ಪುಷ್ ಆಗಲಿ ಕಡೀರಿ, ನಾನು ಇನ್ನೂ ಫ್ರಂಟು ಪುಷ್ ಆದರೆ ಬೇಕಾದ್ರೆ ಹಾಕ್ಬೋದು ನೋಡಿರಿ. ಆಗಲಿಲ್ಲ, ಅದಕ್ಕೋಸ್ಕರ ಹಾಕ್ಬಿಟ್ಟೆ.
ಇದೇನಂತಾರ ಗೊತ್ತಿಲ್ಲ ಗೈಸ್, ಅದು ಎಷ್ಟು ಡ್ಯಾಮೇಜ್ ಮಾಡುತ್ತೆ ಗೊತ್ತಾ, ಹಿಂಗೆ ಗುಂಡ್ಕಲ್ ಥರ ಕೆಳಗಡೆ ಕುಡಿಯುತ್ತಾ. 2 ಸಲ ಹೊಡೆದ್ರೆ ಸಾಕು ಸೊಗಾಗ್ಬಿಡ್ತಾರೆ. ಅರ್ಧಕ್ಕರ್ಧ ಫುಲ್ಲು ಎಷ್ಟು ಡ್ಯಾಮೇಜ್ ಆಗೋಯ್ತು ಅಲ್ಲಿದ್ದು ಸೂಪರ್ ಮೈನರೆಲ್ಲ. ಕ್ರೇಜಿಯಾಗಿ ಗೈಸ್, ಆರಾಮಾಗಿ 3 ಸ್ಟಾರ್ ಮಾಡ್ಬೋದು ನೋಡ್ರಿ. ನಾನು ಏನಿಲ್ಲ, ಎಲ್ಲಿ ಮೇಯ್ನ್ ಡಿಫೆನ್ಸ್ಗಳು ಡ್ಯಾಮೇಜ್ ಆಗುತ್ತೋ ಅಲ್ಲಿ ಸ್ಕೆಲಿಟನ್ ಸ್ಪೆಲ್ ಹಾಕ್ತೆ. ಅದಾದಮೇಲೆ ಎಲ್ಲ ಕಡೆನೂ ಡಿಪ್ಲಾಯ್ ಮಾಡಿದೆ. ಹಾಗೂ ಎಲ್ಲ ಕಡೆನೂ ಡಿಫೆನ್ಸ್ಗಳು ಹೋಗ್ಕೊಂಡು ಒಂದು ಮೂಲೆಗೆ ಬಂದಾಗ ಅಲ್ಲಿ ಇಲ್ಲಿ ಸ್ಪೆಲ್ ಹಾಕ್ತೆ. ಇಷ್ಟೇ ಗೈಸ್, ಇಷ್ಟು ಮಾಡಿದ್ರೆ ಆರಾಮಾಗಿ 3 ಸ್ಟಾರ್ ಮಾಡ್ಬೋದು. ಸಿಂಪಲ್ ಅಂತ. ಹ್ಞೂ 46%, 48%, 49 ಎಷ್ಟು ಪರ್ಸೆಂಟ್ ಬರುತ್ತೆ? ಟೌನಲ್ಲಿ ಹೊಡೆದಾಗುತ್ತಾ? ಎಸ್ ಗಾಯ್ಸ್, ಟೌನಲ್ಲೂ ಸಿಗುತ್ತೆ. ಇಬ್ಬರಿದ್ದಾರೆ, ಒಬ್ಬನೇ ಇದ್ದಾನೆ ಅಂದ್ಕೊಂಡೆ ನಾನು, ಒಬ್ಬ ಸತ್ತೇ ಹೋದ. ಟೌನಲ್ಲಿ ಸಿಕ್ತು. ಇನ್ನು 53 ಅಂತಂದರೆ 47%, ಆರಾಮಾಗಿ ಇರ್ಬೋದು ಗೈಸ್. ಇನ್ನೂ ಸೂಪರ್ ಮೈನರು, ಓಹೋ ಒಬ್ಬರೇ ಇದ್ದಾರೆ ಅಂದ್ಕೊಂಡ್ರೆ ಇನ್ನೂ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಮತ್ತೆ ಎಲ್ಲದೊಳಗಡೆ ಹೋಗ್ತಾರಲ್ಲ, ಕಾಣೋದೇ ಇಲ್ಲ ಗೈಸ್ ಅದು. ಕಮಾನ್ 70% ಮೇಲಿಂದ ಪರ್ಸೆಂಟೇಜ್ ತೆಗೆದ್ರು ಅಂದರೆ ಇದಕ್ಕೆ ತಿರ್ಗಾ ನಾನು ಅಟ್ಯಾಕ್ ಹೊಡೆಯಲ್ಲ ಗೈಸ್, ಬೇರೆ ಬೇಸ್ಗೆ ಹೊಡಿತೀನಿ. ಅಂದರೆ ಇದನ್ನು 3 ಸ್ಟಾರ್ ಕಂಪ್ಲೀಟ್ ಮಾಡಲ್ಲ, ಯಾಕೆಂದರೆ ನನಗದು ಕಾಯಿನ್ಸ್ ಬೇಕು. ಇಲ್ಲಿ ಆರ್ಮಿಗಳನ್ನ ತಗೊಳ್ಳೋದು, ಅದಕ್ಕೋಸ್ಕರನೇ ಅಟ್ಯಾಕ್ ಹೊಡೆಯೋದು. ನಾನೇ ಅಂತಲ್ಲ, ಎಲ್ಲರೂ ಅಷ್ಟೇ, ಅದಕ್ಕೋಸ್ಕರನೇ ಅಟ್ಯಾಕ್ ಹೊಡೆಯೋದು. ಸಾನೆ ಕಾಯಿನ್ ಮಾಡಿದ್ರೆ ಸಾನೆ ಟ್ರೋಫೀಸ್ ಅವು ಸಿಗುತ್ತೆ ನೋಡ್ರಿ. ಇದು 70% ಅಂತ ಎಷ್ಟು ಹೇಳಿದ್ನೋ ಅಷ್ಟೇ ಆಗಿದೆ ನೋಡ್ರಿ ಗೈಸ್. ಬರೀ ಇದ್ರ ಮೇಲೆ ಅಟ್ಯಾಕ್ ಹೊಡೆಯೋಣ. ಎಷ್ಟಿದೆ ಇದರಲ್ಲಿ? ಓಹೋ 10,700. ಬರ್ರಿ, ಸಿಂಪಲ್ ಗೈಸ್, ಏನಿಲ್ಲ ಹೇಳಿ. ಒಂದು ಸೈಡು ಎಲ್ಲ ನಾವು ಹೋಗೋ ಥರ ಮಾಡ್ಕೊಳ್ರಿ. 2 ಸ್ಕೆಲಿಟನ್ ಸ್ಪೆಲ್ ಹಾಕ್ರಿ, ಒಂದು ಕಡೆಯಿಂದ ಫುಲ್ಲು ಡಿಪ್ಲಾಯ್ ಮಾಡಿರಿ ನೋಡಿರಿ. ನಾನು ಇಲ್ಲಿ ಇಬ್ಬರನ್ನ ಬಿಟ್ಟು, ಸೂಪರ್ ಮೈನರ್ನ ಬಿಟ್ಟು, ಆಗ್ರೈಡರ್ನ ಬಿಟ್ಟೆ. ಯಾಕೆಂದರೆ ಆ ರೈಟ್ ಸೈಡ್ ಹೋಗ್ಬಾರ್ದು ಯಾರೂ, ಎಲ್ಲ ಈ ಕಡೆನೇ ಬರಲಿ ಅಂತ ನಮಗೆ ಹೋಲ್ಡ್ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ಫುಲ್ಲು ಈ ಸೈಡೆಲ್ಲ ಫುಲ್ಲು ಡಿಪ್ಲಾಯ್ ಮಾಡಿಬಿಡ್ತೀನಿ. ಇಲ್ಲಿ ಬಿಡೋಣ. ಅದು ಡೌನ್ ಆಗಲಿ ತಡೀರಿ ಗೈಸ್, ಹೋಲ್ಡ್ ಮಾಡೋಣ. ಈ ಸೈಡ್ ಕ್ಲಿಯರ್ ಮಾಡ್ತು, ಹಂಗಾರೆ ಆ ಸೈಡ್ ಬಿಟ್ಬಿಡೋಣ ಬರ್ರಿ. ಫುಲ್ಲು ಆಗ್ರೈಡರು, ಸೂಪರ್ ಮೈನರು, ಇಲ್ಲೊಂದು ಸ್ಕೆಲಿಟನ್ ಸ್ಪೆಲ್ಲು, ಇಲ್ಲೊಂದು ಸ್ಕೆಲಿಟನ್ ಸ್ಪೆಲ್ಲು, 2 ಡಿಫೆನ್ಸ್ ಹತ್ರ ನೋಡಿ ಸ್ಕೆಲಿಟನ್ ಸ್ಪೆಲ್ ಹಾಕಿದ್ದೀನಿ. ಆ ಡಿಫೆನ್ಸ್ದು ಡ್ಯಾಮೇಜ್ ಆಗಬಾರ್ದು, ಅಂದರೆ ಡಿಸ್ಟ್ರ್ಯಾಕ್ಟ್ ಆಗಲಿ ಅಂತ. ಇದು ಆಲ್ಮೋಸ್ಟ್ ನೋಡಿ ಗೈಸ್ 5% ಹೋಗ್ತಿದೆ ಅಂತ. ಇನ್ನು ಹೀಲ್ ಸ್ಪೆಲ್ಲೇ ಯೂಸ್ ಮಾಡಿಲ್ಲ ನಾನು, ಅಂದರೆ ಫನಲ್ ಮಾಡೋಕ್ಕೆ ಸೂಪರ್ ಮೈನರ್ನ ಕಷ್ಟ ಮಾಡಿಬಿಟ್ಟೆ. ಆದರೂ ನೋಡಿ, ಇನ್ನು 2-3 ಜನ ಒತ್ತಿದ್ದಾರೆ. ಇದು ಅಷ್ಟೇ ಗೈಸ್ ನೋಡಿ, 50% ಮೇಲೆ ಆಯಿತು. ಆರಾಮಾಗಿ 50% ಆಗುತ್ತೆ ಗೈಸ್ ಒಂದ್ಸಲಿ. ಯಾರೋ ಗೊತ್ತಿರುತ್ತೆ, ಒಂದೇ ಸಲ 3 ಸ್ಟಾರ್ ಇದ್ರಲ್ಲಿ ಹೊಡೆಯೋಕ್ಕಾಗಲ್ಲ. ಇನ್ನೂ ಡ್ಯಾಮೇಜ್ ಕೊಡ್ತಾನೆ ಇದೆ ನೋಡಿ ಗೈಸ್. ಸ್ಕೆಲಿಟನ್ ಸ್ಪೆಲ್ ಹಾಕಿದ್ರು ಅದು ದುಕೆ ಅಂತ ಅನ್ನೋ ಥರ ಡ್ಯಾಮೇಜೇ ತಗೊಂಡಿಲ್ಲ. ಅಲ್ಲೇ ಹಿಲ್ ಸ್ಪೆಲ್ ಹಾಕಿದ್ದೀನಿ ಬರ್ರಿ ಗೈಸ್. ನೆಕ್ಸ್ಟ್ ಅಟ್ಯಾಕ್ ಅದ್ರ ಮೇಲೆ ಹೊಡೆಯೋಣ. ಬೂಮ್, ಎಲ್ಲ ಫುಲ್ಲು ಈ ಸೈಡಿಂದನೇ ಡಿಪ್ಲಾಯ್ ಮಾಡಿಬಿಡ್ತೀನಿ, ಏನೂ ಇಲ್ಲ ಅಂತ. ಒಂದೇ ಸಲ 3 ಸ್ಟಾರ್, ಒಂದೇ ಸಲ ಆಲ್ ಡಿಪ್ಲಾಯ್ಮೆಂಟ್ ಅಂತ. ಇಲ್ಲೊಂದು ಸ್ಕೆಲಿಟನ್ ಸ್ಪೆಲ್ಲು, ನೇಮೇನೋ ಗೊತ್ತಿಲ್ಲ ಗೈಸ್, ತಿಳ್ಕೊಂಡಾದ್ಮೇಲೆ ಹೇಳ್ತೀನಿ. ಆ ಡಿಫೆನ್ಸ್ ಮೇಲೆ ಈ ಡಿಫೆನ್ಸ್ ಮೇಲೆ, ಅಂದರೆ ಮೆಗಾ ಟೆಸ್ಲಾ ಮೇಲೆ ಅದೇನೋ ಗೊತ್ತಿಲ್ಲ ಹಾಕಿದ್ದೀನಿ ನೋಡಿ. ಬೆಳೆದಂಗೆ
ಈ ಸೈಡ್ ಫುಲ್ಲು ಎಲ್ಲ ಆರ್ಮಿ ಬಿಟ್ಬಿಟ್ಟೆ. ಇಲ್ಲಿ ಸ್ಪೆಲ್ಲು ಇದ್ರ ಹತ್ರನೇ ಹಾಕೋಣ ಅವ್ರಿ. ಮೆಗಾ ಟೆಸ್ಲಾ ಇದೆ, ನ್ಯೂ ಡಿಫೆನ್ಸ್ ಮುಂದೆ ನೋಡ್ರಿ. ಅದು ಮುಂದೆ ಹೊಡಿತಿದೆಯಲ್ಲ. ಗೇಮ್ ಆಡೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನೋಡ್ರಿ. ಇಲ್ಲಿ ಸ್ಕೆಲಿಡನ್ನು ಎಷ್ಟು ಡ್ಯಾಮೇಜ್ ಕೊಟ್ಟಿದೆ ಅಂತ ಅಂದ್ಬಿಟ್ಟು, ಅದು ರಿಕೇಶಿ ಕ್ಯಾನನ್ ಥರ ಇದೆಯಲ್ಲ ದೊಡ್ಡದು, ಆ ಥರ ನೋಡ್ರಿ. ಅದು ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, 3 ಸ್ಟಾರ್ ಅಷ್ಟೇ. ಸೂಪರ್ ಮೈನರು ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ಗೈಸ್. ಸೂಪರ್ ಮೈನರ್ ಬಿಟ್ಟಾದ್ಮೇಕಂತೂ ಅವಾಗಿಂದನೂ ಹೆವಿ ಸ್ಟ್ರಾಂಗ್ ಆಗಿದೆ ಈ ಆರ್ಮಿ ಮಾತ್ರ. ಆರಾಮಾಗಿ 3 ಸ್ಟಾರು. ಇನ್ನು ಎಷ್ಟು ಅಟ್ಯಾಕ್ ಇದ್ದಾವೆ? ಇನ್ನೊಂದೇ ಒಂದು ಅಟ್ಯಾಕ್ ಇದೆ ಗೈಸ್. ಯಂತ್ರ ಮೇಲೆ ಹೊಡೆಯೋಣ. ನ್ಯೂ ಈ ಸೆಂಟ್ರಲ್ಲಿ ಇರೋದು ನೋಡೋಣ ಬರ್ರಿ ಎಷ್ಟಿದೆ ಲೂಟ್ ಅಂತ. 9985. ಏನು ಗೈಸ್, ಆರಾಮಾಗೆ 50% ಎತ್ತಿದ್ರೆ ನನಗೇನು 5000 ಲೂಟ್ ಬೇಕಷ್ಟೇ. ಬರ್ರಿ ಈ ಡಿಫೆನ್ಸ್ ಬೇಡ, ನ್ಯೂ ಡಿಫೆನ್ಸು ಬಂದಿದೆ ಗೊತ್ತಾ. ಇದ್ರ ನೇಮು ಏನೋ ಗೊತ್ತಿಲ್ಲ ಗೈಸ್, ಅಂದರೆ ಬೈಕ್ ಬರ್ತಾಯಿಲ್ಲ ಅದು. ಬರ್ರಿ ಇದನ್ನು ಯೂಸ್ ಮಾಡಿ ತೋರಿಸ್ತೀನಿ ಯಾವ ಥರ ಯೂಸ್ ಮಾಡುತ್ತೆ ಇದು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಏನಿಲ್ಲ, ಅದು ಪವರ್ಫುಲ್ಲಾಗಿ ಹೋಗುತ್ತೆ. ಅಂದರೆ ಅದರಲ್ಲಿ ಮಿಕ್ಸು ಇನ್ನು ಟ್ರೂಪ್ಸ್ಗಳು ತೊಗೊಂಡು ಹೋಗ್ಬೇಕಾಗುತ್ತೆ. ಟ್ರೂಪ್ಸ್ಗಳು ಯಾವುವು ಅಂದರೆ ಅದೇ ಇನ್ನು ಅದು ಫುಲ್ಲು ಮ್ಯಾಕ್ಸ್ ಮಾಡಬೇಕು. ಅದಕ್ಕೋಸ್ಕರ ನಾನು ಟ್ರೂಪ್ಸ್ಗಳೇನು ಎತ್ಕೋತಿಲ್ಲ. ಆಗ್ ರೈಡರೇ ಇರಲಿ ಬರ್ರಿ. 3 ಆಗ್ ರೈಡರು ರೇಸ್ ಸ್ಪೆಲ್ ಎತ್ಕೋತೀನಿ ಅದ್ರ ಮೇಲೆ ಡಿಪ್ಲಾಯ್ ಮಾಡೋಕ್ಕೆ. ಏನಿಲ್ಲ, ಇಲ್ಲೊಂದು ಅಲ್ಲೊಂದು ಬಿಡೋಣ ನೋಡಿ ಗೈಸ್. ಈಸಿಯಾಗಿ 3 ಸ್ಟಾರ್ ಮಾಡಬೇಕು ಅಂತ. ಇಲ್ಲೊಂದು ಅದು ಏನು ಇಲ್ಲೊಂದು ಆಗ್ ರೈಡರು, ಇಲ್ಲೊಬ್ಬ ಆಗ್ ರೈಡರು ಡಿಸ್ಟ್ರ್ಯಾಕ್ಟ್ ಆಗಲಿ ಅಂತ. ಅದು ಒಂದು ಹಿಟ್ಟು ಹೊಡಿದ್ರೆ ಅಲ್ಲಿರೋ ಸುತ್ತಮುತ್ತ ಎಲ್ಲ ಬಿದ್ದೋಗ್ಬಿಡುತ್ತೆ ನೋಡ್ರಿ. ಎಷ್ಟು ಡ್ಯಾಮೇಜ್ ಕೊಡುತ್ತೆ ಗೈಸ್ ಇದು ನೋಡ್ರಿ. ಒಂದೇ ಹಿಟ್ಟು ಬಾಂಬ್ ಕರೆಂಟ್ ಹೊಡೆದಂಗೆ ಮೆಗಾ ಟೆಸ್ಲಾ ಥರ ಅದು. ಅಂದರೆ ಟೆಸ್ಲಾ ಫಾರ್ಮ್ ಕರೆಂಟ್ ಹೊಡಿತಲ್ಲ ಆ ಥರ ಹೊಡೆಯುತ್ತೆ ನೋಡ್ರಿ. ಇದು ಡೌನ್ ಬರ್ತಿದೆ, ಇದು ಆ ಕಡೆ ಹೋಯ್ತಿದೆ. ನೋಡೋಣ ಎಷ್ಟು % ವ್ಯಾಲ್ಯೂ ತೆಗೀತದೆ ಅಂತ. ಇದನ್ನು ನೋಡೋಣ ಅಂತಲೇ ಹಾಕಿದ್ದೀನಿ, ಅಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಆರ್ಮಿ. ಏನು ನಮ್ಮ ಸೂಪರ್ ಮೈನರ್ ಬಿಟ್ಟಿದ್ರು ನೋಡಿದ್ರಲ್ಲ ಗೈಸ್, 5% ತೆಗಿಯೋದು 60-70% ಅಂತ. ರೇಜ್ ಹಾಕೊಂಡು ಬರ್ರಿ ಗೈಸ್. ಇದರಲ್ಲಿ ಒಂದೇ ಇಟ್ಟು ಹೊಡೆದ್ಬಿಡ್ಲಿ ಇದನ್ನು ಕೆನೆಯನ್ನು ಅಷ್ಟೇ. ರೇಜ್ ಸುಮ್ಮನೆ ವೇಸ್ಟು. ಇಲ್ಲ ಹಾಕ್ಬೇಕಾಗಿತ್ತು ಗೈಸ್ ನಾನು ರೇಜ್ನ. ಆದರೂ ನೋಡಿ ಗೈಸ್, ಒಂದೇ ಇಟ್ಟು ಅಂದರೆ ಒಂದೇ ಏಟು ಹೊಡೆದ್ರೇ ಟುಪ್ ಅಂತ ಬಿಡುತ್ತೆ. ಆದರೆ ಇವು ನೋಡಿ ಗೈಸ್ ಎಲ್ಲದಕ್ಕೂ ಹೊಡೆಯೋದಿಲ್ಲ, ಬರೀ ಡಿಫೆನ್ಸ್ಗಳಿಗೆ ಮಾತ್ರ ಹೊಡೆಯುತ್ತೆ. ಇದು ಮಾತ್ರ ಗೆನ ಇಟ್ಕೊಂಡಿರ್ಬೇಕು. ಅದಕ್ಕೋಸ್ಕರನೇ ಸ್ಕೆಲಿಡನ್ ಸ್ಪೆಲ್ ಯೂಸ್ ಮಾಡಿದ್ದು ನಾನು. ಇದು ಡಿಫೆನ್ಸ್ಗಳು ನೋಡ್ಕೊಂಡು ಹೋದರೆ ನೋಡಿ, ಇಲ್ಲಿ ಹಿಂದೆಗಡೆಯಿಂದ ಅದು ಸ್ಕೆಲಿಡನ್ಸ್ಗಳು ನೋಡಿ ಇಲ್ಲಿ ಬರ್ತಿದ್ದಾವೆ ನೋಡಿ. ಇವೆಲ್ಲ ಇಲ್ಲಿರೋ ಬಿಲ್ಡಿಂಗ್ಗಳನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಇಲ್ಲಾಂದರೆ ವ್ಯಾಲ್ಯೂನೇ ಸಿಗೋದಿಲ್ಲ. ಅದಕ್ಕೇ ಸುಮ್ಮನೆ ಬಿಟ್ಟು ಹಿಂಗೆ ಕಾಂಬಿನೇಷನಲ್ಲಿ ನೋಡಿ ತಗೊಂಡು ಹೋಗ್ಬೇಕು ಗೈಸ್. ಅದರಲ್ಲೆಲ್ಲ ಆರಾಮಾಗಿ ಆ ಥರ ನೋಡಿ ಆಡಿದ್ರೆ ಆರಾಮಾಗಿ 3 ಸ್ಟಾರ್, ನೋ ಟೆನ್ಷನ್ ಅಂತ. 49%, ಇನ್ನೊಂದೇ 1% ಬರಲಿಲ್ಲ ಗೈಸ್. ನೋಡಿರಿ ಗೈಸ್ ಹೆಂಗಿದೆ ಇದು ಅಂತ ನೋಡ್ಬಿಟ್ಟು ನಾನು 33,771 ಕಾಯಿನ್ಸ್ ಮಾಡಿದ್ದೀನಿ. ನಮ್ಮ ಟೀಮಲ್ಲೂ ಯಾರೂ ಇಷ್ಟು ಹೈಯೆಸ್ಟ್ ಮಾಡಿಲ್ಲ. ನೋಡೋಣ ಮಾಡ್ತಾರೇನೋ. ಅಷ್ಟರಲ್ಲಿ ಇದರಲ್ಲಿ ಲೂಟು ಫುಲ್ ಆಗಿಬಿಟ್ಟಿದೆ ಕಾಯಿನ್ಸು. ಏನೋ ರಿಪೇರಿ ಕೊಡೋಣ ಬರ್ರಿ ಗೈಸ್ ಏನಾದರೂ. ಇದೇನಿದೆ ಇದು ಸೂಪರ್ ಬಲೂನ್ ಲಾಕ್ ಮಾಡೋದು ಬರ್ರಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಗಂಟ ಬಾಯ್.